138 ದಿನ ಆಲಸಿದ ಎಡಿಎಲ್ಆರ್ ವಿರುದ್ಧ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ರೈತನ ಆಕ್ರೋಶ. ಭೂಮಿ ದಾಖಲೆಗಳ ತಿದ್ದುಪಡಿಗಾಗಿ ಎಡಿಎಲ್ಆರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಕಳೆದ 138 ದಿನಗಳಿಂದ ತಾಲೂಕು ಕಚೇರಿಗೆ ಅಲೆದ ರೈತರು ಇಂದು ನೆಲಮಂಗಲ ತಾಲೂಕು ಕಚೇರಿಯ ಆವರಣದಲ್ಲಿ ಎಡಿಎಲ್ಆರ್ ಮತ್ತು ಅವರ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಡಿ ಕಟ್ಟಡ ಈಗ 108 ದಿವಸ ಆಯ್ತು ಇವ್ರಿಗೆ ಮಳೆ ಪರಿ ಕೆಲಸ ನಮ್ಗೆ ಹಿರಿಯ ಅಧಿಕಾರಿಗಳಿಂದ ಆದೇಶವೆದುರು ಕೆಲಸ ಮಾಡದೆ ಉದ್ಘಾಟತನ ಪ್ರದರ್ಶಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ರೈತರು ರೊಚ್ಚಿಗೆದ್ದ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮದ ರೈತ ಪ್ರವೀಣ್ ಅವರು ಭೂ ದಾಖಲೆಗಳ ತಿದ್ದುಪಡಿಗೆ ಸಂಬಂಧಿಸಿದಂತೆ ಸಹಾಯಕ ಆಯುಕ್ತರು ನೀಡಿದ ಸ್ಪಷ್ಟ ಆದೇಶದ ಪ್ರತಿಯನ್ನ ಹಿಡಿದು ತಾಲೂಕು ಕಚೇರಿಗೆ ಅಲೆದಿದ್ದಾರೆ. ಸಹಾಯಕ ಆಯುಕ್ತರಿಂದ ನಮಗೆ ಅನುಕೂಲವಾಗುವಂತೆ ಆದೇಶವಾಗಿದ್ದರು. ಎಡಿಎಲ್ಆರ್ ಮತ್ತು ಅವರ ಸಿಬ್ಬಂದಿ ಅದನ್ನ ಪರಿಗಣಿಸಿಲ್ಲ. ಕಳೆದ 138 ದಿನಗಳಿಂದ ಅವರು ನನ್ನನ್ನು ಅಲೆಸ್ತಾ ಇದ್ದಾರೆ. ಪ್ರತಿದಿನವೂ ನಾಳೆ ಬನ್ನಿ, ಆಮೇಲೆ ಬನ್ನಿ ಅಂತ ಹೇಳಿ ಸತಾಯಿಸ್ತಾ ಇದ್ದಾರೆ. ಅಧಿಕಾರಿಗಳು ತಮ್ಮ ಇಲಾಖೆಯ ಮುಖ್ಯಸ್ಥರ ಆದೇಶವನ್ನು ಧಿಕ್ಕರಿಸಿ ಉದ್ಘಾಟತನದಿಂದ ವರ್ತಿಸುತ್ತಿದ್ದಾರೆ ಅಂತ ರೈತ ಪ್ರವೀಣ್ ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ನಮ್ಮ ಹೆಸರು ಸೋಮಶೇಖರ್ ಅಂತ ಹೇಳಿ. ನಾನು ಕೋಡಿಕಟ್ಟಿಲಿಗೆ 138 ದಿವಸ ಆಗಿದೆ. 138 ದಿವಸದಿಂದ ಅವರು ನಮಗೆ ಸಿಕ್ಕಾಪಟ್ಟೆ ಆಟ ಆಡಿಸ್ತಾ ಇದ್ದಾರೆ. ಮುಂದಿನ ಗಂಟೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ನಾವು ರೈತರುಗಳು ಎಷ್ಟು ದಿನ ಸಹ ಕೆಲಸ ಬಿಟ್ಬಿಟ್ಟು ನಾವು ಕಾಯಕ್ಕಾಗುತ್ತೆ ಇಲ್ಲಿ. ಮುಂದಿನ ವಾರ ಬನ್ನಿ ಅಂತ ಡೇಟ್ ಆಗ್ತಾ ಇದ್ದಾರೆ. ನಾವು ಎಷ್ಟು ದಿನ ಅಂತ ಏನಾಗಿತ್ತು ಸರ್, ನಾನು ಪೋಡಿ ಕಟ್ಟಿದ್ವಿ. ಪೋಡಿ ಒಂದ್ಸಲಿ ರದ್ದುಪಡಿಸಿ AC ಕೋಡ್ ಹಾಕಿದ್ರು. AC ಕೋಡಿಂದ ಒಂದ್ಸಲಿ ಆದೇಶ ಆಗಿದೆ, ಇವರಿಗೆ ಪೋಡಿ ಮಾಡ್ಕೊಂಡು ಕೊಡಬೇಕು, RTC ಕೊಡಬೇಕು ಅಂತ. ಅದನ್ನೆಲ್ಲ ದಾಖಲೆಗಳು ತೋರಿಸ್ತಾರೆ, ನಮಗೆ ದಾಖಲೆಗಳ ಹತ್ರ ಮಾಡಿಕೊಡ್ತಾ ಇಲ್ಲ. ಮುಂದಿನ ವಾರ ಬನ್ನಿ ಅಂತ ಟೈಮ್ ತಗೊಂತ ಇದ್ದಾರೆ. ಈ ಸರ್ವೇರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಆ ಎಡಿಎಲ್ಆರ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಆ ಪ್ರವೀಣ್ ಕುಮಾರ್ ಅಂತ ಒಬ್ಬರಿದ್ದಾರೆ, ನಾವು ಕೇಳೋಕೆ ನಮ್ಮನ್ನ ಆಚೆಗೆ ತಳ್ತಾ ಇದ್ದಾರೆ, ನೀವು ಹೋಗಿ ಆಚೆಗೆ ಹೋಗ್ರಿ ಅಂತ. ನಾವು ಇದೇ ಪಂಚಾಯತಿಲಿ ಇದ್ದು ನಾವು ಇದೇ ಪಂಚಾಯತಿಗೆ ಓಟ್ ಹಾಕೋರು ನಮ್ಗೆ ಯಾಕೆ ನ್ಯಾಯ ಇಲ್ಲದಂಗೆ ಸಿಗ್ದಂಗೆ ಆಗ್ತಾ ಇದೆ? ಯಾಕೆ ಈ ಥರ ಮೋಸ ಮಾಡ್ತಾ ಇದ್ದಾರೆ ನಮಗೆ ರೈತರುಗಳಿಗೆ? ನಮ್ಮ ಎಂಟಕಾನಹಳ್ಳಿ ಸರ್, ಎಂಟಕಾನಹಳ್ಳಿ ಗ್ರಾಮ ಸರ್ವೆ ನಂಬರ್ 8945 ಸರ್. ನಮ್ಮ ಸಿಕ್ಕಾಪಟ್ಟೆ ಮೋಸ ಮಾಡ್ತಾ ಇದ್ದಾರೆ ಅವರು. ನಮ್ಗೆ ಯಾವ ಥರ ಈಗ ಮೋಸ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಸರ್. ಇವರು ಮಾತಿಗಾರೆ ನೀವು ಆಚೆ ಹೋಗ್ರಿ, ಮುಂದಿನ ಸಲ ಬನ್ನಿ RTC ಅಂತ ಏನಾಯ್ತು ಅದನ್ನು ಅಪ್ಪಣೆ ಪೋಡಿ ಮಾಡ್ಕೊಂಡ್ರೆ ಮಾಡ್ತಾ ಇಲ್ಲ ಸರ್. ನಮಗೆ ಇದೇ ನಮಗೆ ಸಮಸ್ಯೆ ಆಗಿದೆ ಸರ್. ನಮಗೆ ಎಡಿಎಲ್ಆರ್ ಅವರು ಮುಂದಿನ ಸಲ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಸರ್? ನಮಗೆ ಅವ್ರಿಗೆ ಲಂಚ ಕೊಡಬೇಕಾ? ನಾವು ಕೊಟ್ಬಿಡ್ತೀವಿ, ಬೇಕಾರೆ ನಮ್ಮ ಕೈಯಿಂದ ಕೊಟ್ಬಿಡ್ತೀವಿ. ನಮ್ಗೆ ಯಾಕೆ ಈ ಥರ ಮೋಸ ಮಾಡ್ತಾ ಇದ್ದಾರೆ? ನಮಗೆ ಈ ಥರ ಮೋಸ ಮಾಡಿ ನಮ್ಗೆ ಸಾಕಾಗ್ಬಿಟ್ಟಿದೆ ಸರ್. ನಮಗೆ ಎಷ್ಟು ದಿನದಿಂದ ಸರ್ 138 ದಿವಸ ಆಯಿತು ನಾನು ಪೋಡಿ ಕಟ್ಟಿ ಸರ್. 138 ದಿವಸದಿಂದ ನಮಗೆ ಪೋಡಿ ಮಾಡ್ಕೊಂಡು ಕೊಡ್ತಾ ಇಲ್ಲ ಅವರು. ಮುಂದಿನ ಸಲ ಬನ್ನಿ ಕೇಸ್ ನಡೆಸಿ ಅಂತ ಇದೇ ಥರ ಮಾಡ್ತಾ ಇದ್ದಾರೆ ಸರ್. ನಮಗೆ ಸೋಮಶೇಖರ್ ತತ್ಕಾಲ್ ಬೋರ್ಡಿಗೆ ಅರ್ಜಿ ಕಟ್ಟಿದ್ದಾರೆ. ಅನುಭವದಂತೆ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ, ಮಂಜಮ್ಮ, ತಿಮ್ಮಕ್ಕ ಇವ್ರ ಮಧ್ಯೆ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಮಾಡಿ ನವೀನ್ ಗೌಡ ಹಾಕಿದ್ದಾರೆ. ಹಿಂದೆ ನಾನು ಬರೋಕ್ಕೂ ಮುಂಚೆನೇ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ನಾನು ಬಂದಮೇಲೆ ಫಸ್ಟ್ ಟೈಮು ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ. 7:10ಕ್ಕೆ ನೋಟಿಸ್ ಇಶ್ಯೂ ಮಾಡಿ 9:10ಕ್ಕೆ ಡೇಟ್ ಇಟ್ಕೊಂಡು ಒಂದು ಫಸ್ಟ್ ಹಿಯರಿಂಗ್ ಮಾಡಿದ್ದೀವಿ. ಸೆಕೆಂಡ್ ಹಿಯರಿಂಗ್ ಬಂದು 27/11ಕ್ಕೆ 30:10ಕ್ಕಿತ್ತು. ಅವತ್ತು ನಾನು ಹೈಕೋರ್ಟ್ಗೆ ಹೋಗಿದ್ದೆ, ಹಂಗಾಗಿ ಅವತ್ತು ಮಾಡೋಕ್ಕಾಗಿಲ್ಲ. 27/11ಕ್ಕೆ ಇಟ್ಟಿದ್ದೀನಿ. ಬಟ್ ಫೈಲಲ್ಲಿ ಚೆಕ್ ಮಾಡಿದಾಗ ಏನಾಗಿದೆ, RCCMS ನೋಟಿಸ್ ಹೋಗಿದೆ ಯಾರ್ಯಾರಿಗೆ, ಪುಟ್ಟಯ್ಯ, ತಿಮ್ಮಕ್ಕ, ದೊಡ್ಡ ನರಸಿಂಹಯ್ಯನವರಿಗೆ. ಬಟ್ ಇಲ್ಲೇನಾಗಿದೆ, ಓನ್ಲಿ ಅರ್ಜಿದಾರರು ಮಾತ್ರ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ. ಸೊ ಮೊಬೈಲ್ ನಂಬರ್ ಕೊಟ್ಟಿರೋದ್ರಿಂದ ಇವ್ರಿಗೆ ರೀಚ್ ಆಗಿದೆ. ಅರ್ಜಿದಾರರು ಯಾರಿದ್ದಾರೋ ಅರ್ಜಿದಾರರು ರೀಚ್ ಆಗಿದೆ. ಬಟ್ ರೆಸ್ಪಾಂಡೆಂಟ್ ಯಾರಿದ್ದಾರೆ ದೊಡ್ಡ ನರಸಿಂಹಯ್ಯನವ್ರಿಗೆ ರೀಚ್ ಆಗಿಲ್ಲ. ಹಂಗಾಗಿ ಮ್ಯಾನ್ಯುವಲ್ ನೋಟಿಸ್ ಕೊಡೋಕ್ಕೆ ಇವ್ರಿಗೆ ಹೇಳಿದ್ದೆ. ಬಟ್ ಇವ್ರು ಏನು ಮಾಡಿದರೆ ಫೋನ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಕೇಸ್ ವರ್ಕರ್ಗೂ ನೋಟಿಸ್ ಕೊಟ್ಟಿದ್ದೀನಿ ಬಿಡಿ, ನೋಟಿಸ್ ಕೊಟ್ಟಿದ್ದೀನಿ. ಹಂಗಾಗಿ ಈಗ ಇದನ್ನು ಮ್ಯಾನ್ಯುವಲ್ ನೋಟಿಸ್ನ RCCMS ಏನಾಗುತ್ತೆ, ಯಾರ್ಯಾರು ಮೊಬೈಲ್ ನಂಬರ್ ಕೊಡ್ತಾರೋ ಅವ್ರಿಗೆ ಮಾತ್ರ ಮೆಸೇಜ್ ಹೋಗುತ್ತೆ, ಇಂಥ ಡೇಟ್ ದಿನ ಕೇಸ್ ಇರುತ್ತೆ, ಅಟೆಂಡ್ ಆಗಿ ಅಂತ. ರೆಸ್ಪಾಂಡೆಂಟ್ದು ಮೊಬೈಲ್ ನಂಬರ್ ಸಿಕ್ಕಿಲ್ಲ. ಈಗ ಅವ್ರಿಗೆ ಮ್ಯಾನ್ಯುವಲಿ ನೋಟಿಸ್ 4ನೇ ತಾರೀಕು ಕೊಟ್ಟಿದ್ದೀವಿ. 4ನೇ ತಾರೀಕು ಆಗುತ್ತೆ. ಇನ್ನೊಂದು ಇವ್ರದ್ದು ಏನಂದರೆ ಗ್ರೌಂಡ್ಸ್ ಇದೆ. ಯಾಕೆಂದರೆ AC ಅವರೇ ರೈಟ್ಸ್ ಫಿಕ್ಸ್ ಮಾಡಿರೋದ್ರಿಂದ ಸರ್ವೆ ಆಫೀಸಲ್ಲಿ ರೈಟ್ಸ್ ಕಾಯಮಿಟ್ ಡಿವೈಡ್ ಮಾಡ್ತೀವಿ ಹೊರತು ರೈಟ್ಸ್ನ ನಾವು ಕ್ರಿಯೇಟ್ ಮಾಡಲ್ಲ. ಸೊ ರೈಟ್ಸ್ ಟ್ಯಾಲಿಟ್ ಪೋಡಿ ಮಾಡಬೇಕಾದ್ರೆ ಯಾವುದಾದ್ರು ಎಂಜಾಯ್ಮೆಂಟು ಇನ್ ಕೇಸ್ ಏನಾದ್ರು ಮರಗಳು ಇಲ್ಲ ಬೋರ್ಗಳು ಇದ್ದರೆ ಅದಕ್ಕೆ ನಾವು ಹಿಯರಿಂಗ್ ಮಾಡಿ ಅವ್ರನ್ನ ಮರಗಳು ಬೋರ್ಗಳನ್ನ ಕಾಯಂ ಇಟ್ಕೊಂಡು ಅವ್ರ ವಿಸ್ತೀರ್ಣ ಅವ್ರಿಗೆ ಕೊಡೋಕ್ಕೋಸ್ಕರ ಹಿಯರಿಂಗ್ ಮಾಡ್ತೀವಿ.